ನಮಸ್ಕಾರ. ನಾವಿವತ್ತು ನುಗ್ಗೆ ಸೊಪ್ಪಿನ ದೋಸೆ, ಖಾರ ದೋಸೆ ಮಾಡೋದು. ಇದಕ್ಕೆ ನಾನು ತೆಂಗಿನಕಾಯಿ, ಹುಣಸೆಹಣ್ಣು, ಬೆಡಗಿ ಮೆಣಸು, ಆಮೇಲೆ ಹಲ್ದಿ ಪೌಡರ್ ಇದಿಷ್ಟು ಹಾಕಿದ್ದೀನಿ. ಇಲ್ಲಿ ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ, ಒಂದು ಮುಕ್ಕಾಲು ಪಾವಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ಇದು ನೋಡಿ, ನುಗ್ಗೆ ಸೊಪ್ಪನ್ನು ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ. ಇದನ್ನು ರುಬ್ಕೊಂಡಾದ್ಮೇಲೆ ದೋಸೆ ಅಕ್ಕಿನೂ ಹಾಕಿ ರುಬ್ಕೋಬೇಕು. ನುಣ್ಣಗೆ ಅಂದರೆ ತುಂಬ ನುಣ್ಣಗೆ ಅಲ್ಲ, ಸ್ವಲ್ಪ ಕೋರ್ಸಾಗಿ. ಆಮೇಲೆ ಇದನ್ನು ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕೋದು. ಅದನ್ನು ನಾನು ಹೇಗೆ ಅಂತ ಆಮೇಲೆ ಹೇಳ್ಕೊಡ್ತೀನಿ. ನೋಡಿ, ಇದು ಮಸಾಲೆ ರುಬ್ಕೊಂಡಿದ್ದೀನಿ. ಸ್ವಲ್ಪ ತರ್ತರಿ ನೋಡಿ, ನಿಮ್ಗೆ ಕಾಣಿಸುತ್ತೆ ತರ್ತರಿ ಎಷ್ಟು ಅಂತ. ಈ ನುಗ್ಗೆ ಸೊಪ್ಪನ್ನು ಹೀಗೆ ಕಟ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ದೋಸೆ ಕಾವಲಿಯಲ್ಲಿ ಹಾಕಿ ಚೆನ್ನಾಗಿ ಎಣ್ಣೆ ಹಾಕಿ ನೋಡಿ, ಇದು ನುಗ್ಗೆ ಸೊಪ್ಪಿನ ಖಾರ ದೋಸೆಗೆ ಹಿಟ್ಟು ರೆಡಿಯಾಗಿದೆ. ಇನ್ನು ಇದನ್ನು ಕಾವಲಿಯಲ್ಲಿ ಹಾಕಿ ದೋಸೆ ಮಾಡಿದರೆ ಆಯಿತು. ಅದನ್ನು ನಾನು ಆಮೇಲೆ ತೋರಿಸ್ತೀನಿ.